ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ವೀಡಿಯೋನ ಮಾಡೇ ಇರಲಿಲ್ಲ. ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋನ ಶೇರ್ ಮಾಡಿರಲಿಲ್ಲ ಫ್ರೆಂಡ್ಸ್. ಇವತ್ತು ತುಂಬ ದಿನದಿಂದ ಒಂದು ವೀಡಿಯೋನ ತೊಗೊಂಡು ಬಂದಿದ್ದೀನಿ. ಖಂಡಿತ ನಿಮಗೆ ಆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಒಂದು ಅಡುಗೆ ರೆಸಿಪಿ ಮುಖಾಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ಸ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಕಡೆ ಆ ರೆಸಿಪಿನ ಮಾಡ್ತಾರಾ ಅಂತ ಹೇಳಿ ಕಮೆಂಟ್ಸಲ್ಲಿ ಹಾಕಿ. ಏನಪ್ಪ ರೆಸಿಪಿ ಅಂತಂದರೆ ನಮ್ಮ ಹಳ್ಳಿ ಕಡೆ ಮಾಡೋ ಅಂಥದ್ದು, ಅಂದರೆ ನಮ್ಮ ತಾಯಿ ಮನೆ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು. ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಊರಿನಲ್ಲಿ ಮಾಡಲ್ಲ. ಹಾಗಾಗಿ ನಾನು ನಮ್ಮಮ್ಮವರು ಮಾಡೋದ್ರಿಂದ ನಾನು ಕೂಡ ಇದನ್ನು ಅಲ್ಲಿ ಮಾಡ್ತೀನಿ. ಅಂದರೆ ಈಗ ಹೋಟೆಲ್ಗಳಲ್ಲಿ, ಫಾಸ್ಟ್ ಫುಡ್ ಹೋಟೆಲ್ಗಳಲ್ಲಿ ಅದನ್ನು ಮಾಡ್ತಾರೆ. ಏನಂದರೆ ಅದನ್ನು ಹಬೆ ವಡೆ ಅಂತ ಹೇಳಿ ಕರೀತಾರೆ. ನಮ್ಮ ಕಡೆ ಅದನ್ನ ಉಸಿರೊಡೆ ಅಂತ ಹೇಳಿ ನಾವು ಹೇಳ್ತೀವಿ ಫ್ರೆಂಡ್ಸ್. ಬನ್ನಿ ಅದು ಹೇಗೆ ಮಾಡ್ತಾರೆ, ನಾನು ಹೇಗೆ ಮಾಡ್ತೀನಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ನೋಡೋಣ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಅಂದರೆ ಉಸಿರೊಡೆಗೆ ಹಬೆ ಹೊಡೆಗೆ ಏನು ಹೇಳ್ತಾರೆ, ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನು ನೆನಾಕಿಟ್ಟಿದ್ದೀನಿ. ಏನೆಲ್ಲ ಹಾಕಿದ್ದೀನಿ ಇದಕ್ಕೆ ಐಟಮ್ಗಳನ್ನ ಅಂದರೆ ತೊಗರಿಬೇಳೆ, ಕಡಲೆಬೇಳೆ, ಹಾಗೆ ಹೆಸರುಬೇಳೆ. ನಮ್ಮ ತಾಯಿ ಮನೆ ಕಡೆ ಇದಕ್ಕೆ ಬರೀ ತೊಗರಿಬೇಳೆಲೇ ಮಾಡ್ತಾರೆ. ತೊಗರಿಬೇಳೆ ಜಾಸ್ತಿ ಬೆಳೆಯೋದ್ರಿಂದ ನಾನು 3-4 ಥರದ್ದು ಟೇಸ್ಟಿಗಿರಲಿ ಅಂತ ಹೇಳ್ಬಿಟ್ಟು ಕಡಲೆಬೇಳೆ, ಹೆಸರುಬೇಳೆನ ಆ್ಯಡ್ ಮಾಡಿದ್ದೀನಿ, ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ರಾತ್ರಿಯೇ ನಾನು ನೆನೆ ಹಾಕಿಟ್ಟಿದ್ದೆ. ಇದನ್ನು ಬೆಳಗ್ಗೆ ಎದ್ದು ನಾವು ರುಬ್ಕೋಬೇಕು. ಇದ್ರ ಇದು ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತೀನಿ. ಇದಕ್ಕೆ ಬೇಕಾಗೋವಂಥದ್ದು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಕ್ಕಿ ಸೊಪ್ಪು, ಹಾಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ, ಹಾಗೆ ಕಾಯಿ. ನಿಮಗೆ ಯಾವ ಅಳತೆಯಲ್ಲಿ ಬೇಕು, ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀವಿ ಅನ್ನೋ ಅಳತೆ ಮೇಲೆ ನೀವು ರೆಡಿ ಮಾಡ್ಕೋಬೇಕು ಎಲ್ಲದನ್ನು. ನೋಡಿ, ಈಗ ನಾನು ಇದನ್ನು ಮಿಕ್ಸಿ ಜಾರ್ನಲ್ಲಿ ತರ್ತರಿಯಾಗಿ ರುಬ್ಕೊತೀನಿ. ನಿಮಗೆ ಯಾವ ರೀತಿ ನುಣ್ಣಗೆ ರುಬ್ಕೋಬೇಕು ಅಂದರೆ ನುಣ್ಣಗೆ ರುಬ್ಕೋಬೋದು. ನಮಗೆ ಟೇಸ್ಟ್ಗೆ ಸಕ್ಕಂತೆ ನಾವು ತರ್ತರಿಯಾಗಿ, ತೀರಾ ನುಣ್ಣಗೂ ಅಲ್ಲ, ತೀರಾ ಗಟ್ನು 2 ಹೋಳು ಥರ ಮಾಡ್ತೀವಿ ಅಂತಾರಲ್ಲ ಆ ಥರನೂ ಅಲ್ಲ, ಒಂದು ಮೀಡಿಯಮ್ ಪ್ರಕಾರ ನಾನು ರುಬ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದ್ರ ಜೊತೆಗೇ ನಾನು ಹಸಿಮೆಣ್ಸಿನ್ಕಾಯಿನ ರುಬ್ಕೊತಾ ಇದ್ದೀನಿ. ಯಾಕೆಂದರೆ ಮಕ್ಕಳು ಇರೋದ್ರಿಂದ ತಿನ್ನೋಲ್ಲ. ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಕ್ಕಿದ್ರೆ ಅಳ್ತಾರೆ, ಖಾರ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಜೊತೆಗೇ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೀವು ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದವರು ಅದನ್ನು ಕೂಡ ಮಾಡ್ಕೋಬೋದು. ಹಾಗೆ ರೀತಿ ಎಲ್ಲದನ್ನು ರುಬ್ಕೊಂಡು ಫಸ್ಟ್ ನಾನು ಒಗ್ಗರಣೆ ಮಾಡ್ಕೊತೀನಿ. ಅದನ್ನು ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ರುಬ್ಕೊಂಡು ನಂತರ ನಾನು ಅದನ್ನು ಒಗ್ಗರಣೆಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಅಂದಾಜಿಗೆ ಯಾವ ರೀತಿ ಇದನ್ನು ಒಗ್ಗರಣೆ ಅಲ್ದಲೇ ಕೂಡ ಅದೇ ರೀತಿಯೇ ಎಲ್ಲದನ್ನು ರುಬ್ಕೊಂಡು ನೀವೇನೆಲ್ಲ ಹಚ್ಕೊಂಡಿರ್ತೀರ ಅದ್ರ ಜೊತೆಗೇ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಆದರೆ ನಾನು ಟೇಸ್ಟ್ ಇರುತ್ತೆ ಸ್ವಲ್ಪ ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈರುಳ್ಳಿ, ಸೊಪ್ಪು ಇವೆಲ್ಲ ಬೇಯಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಸಲ ಟ್ರೈ ಮಾಡಿ. ಅಂದರೆ ನಮ್ಮ ಮನೆಯವರು ಅಂದರೆ ಯಜಮಾನ್ರ ಮನೆಯಲ್ಲಿ ನಮ್ಮ ಅತ್ತೆ ಈ ಅಡುಗೆನ ಮಾಡ್ತಿರ್ಲಿಲ್ಲ. ನಮ್ಮ ತಾಯಿ ಇದನ್ನು ನನಗೆ ಹೇಳ್ಕೊಟ್ಟಿದ್ದು. ನೋಡಿ, ಅದನ್ನೆಲ್ಲ ನಾನು ಹಚ್ಚಿಟ್ಕೊಂಡಿದ್ನೆಲ್ಲ ಎಣ್ಣೆ ಒಳಗೆ ಬಾಡಿಸಿ ನಂತರ ನಾನು ರುಬ್ಬಿಟ್ಕೊಂಡಿದ್ನೆಲ್ಲ ಅದು ಪೇಸ್ಟು ಏನು ಬರುತ್ತೆ ಅದನ್ನು ನಾನು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ತಾಯಿದ್ದೀನಿ. ಹೇಳುತ್ತಿದ್ದೆ ನಾನು ತಾಯಿ ಮನೆಯಲ್ಲಿ ಕಲಿತಿದ್ದು ಇದನ್ನು ಅಂತೇಳಿ. ನಮ್ಮ ತಾಯಿ ಮನೆಯಲ್ಲಿ ಇದನ್ನು ಮಾಡ್ತಿದ್ದು, ಉಸಿರೊಡೆ ಅಂತೇಳಿ ಮಾಡ್ತಾರೆ. ನಮ್ಮೂರಿನಲ್ಲೂ ಅಂದರೆ ನಮ್ಮ ಅತ್ತಿಕಟ್ಟೆಲಿ ಅಂತ ಏನು ಹೇಳ್ತಾರೆ ಅಲ್ಲೂ ಕೂಡ ಮಾಡೋರು ಮಾಡ್ತಾರೆ. ಆದರೆ ನಮ್ಮ ಅತ್ತೆಗೆ ಇದು ರೂಢಿ ಇಲ್ಲ, ಮಾಡಿಲ್ಲ. ನಂತರ ನೋಡಿ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ರೆಡಿ ಮಾಡಿ ನಂತರ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ನ ಹಾಕ್ಕೊಳ್ದಲೇ ಅದೇ ಹಾಗೂ ಕೂಡ ಮಾಡ್ಬೋದು. ಆದರೆ ಆಯಿಲ್ ಹಾಕೊಂಡ್ರೆ ಕಚ್ಚಲ್ಲ. ಫಸ್ಟ್ ಟೈಮ್ ಇಡ್ಲಿಗೆ ಹಾಕ್ತಿದ್ದಂಗೆ ಅದು ಕಚ್ಕೊಳ್ಳುತ್ತೆ, ತಳ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ನಾವು ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಿಮಗೆ ಯಾವ ಇದರಲ್ಲಿ ಅಂದಾಜು ಸೈಜ್ಗೆ ಯಾವ ರೀತಿ ಬೇಕು ನೋಡಿ ಆ ಥರನೂ ಹಾಕ್ಕೊತಾರೆ. ಬೇರೆ ಕಡೆ ಎಲ್ಲ ಏನು ಮಾಡ್ತಾರೆ ಫ್ರೆಂಡ್ಸ್ ಅಂದರೆ ತಟ್ಟೆಗೂ ಕೂಡ ಫುಲ್ ತಟ್ಟೆ ಏನು ಬರುತ್ತೆ ಊಟದ ತಟ್ಟೆ ಸ್ಟೀಲ್ದು, ಅದಕ್ಕೂ ಕೂಡ ಹಾಕ್ಕೊತಾರೆ. ನೋಡಿ, ನಾನು ಈ ರೀತಿ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಉಸಿರೊಡೆ ರೆಡಿ. ಅದ್ರ ಜೊತೆಗೆ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಆಲ್ರೆಡಿ ಚಟ್ನಿ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಕೂಡ. ನೋಡಿ, ಹಾಗೆ
ಚಟ್ನಿ ಕೂಡ ರೆಡಿ ಆಯಿತು. ನಿಮಗೆ ಯಾವ ರೀತಿ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಹಾಗೆ ಮೊಸರು ಹಾಕ್ಕೊಂಡ್ರು ತುಂಬ ಇನ್ನೂ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಉಸಿರೊಡೆ. ನೋಡಿ ತಳ ಕಚ್ಚದಲ್ಲೇ ತುಂಬ ಚೆನ್ನಾಗಿ ಉಸಿರೊಡೆ ಬಂದಿದೆ. ಇದನ್ನು ಹಬೆ ವಡೆ ಅಂತಲೂ ಹೇಳ್ತಾರೆ. ನಿಮಗೆ ತಟ್ಟೆಗೆ ಬೇಕಾದಂಗೆ ಸೈಜಲ್ಲಿ ಆಕಾರ ಮಾಡಿಕೊಂಡು ಕಟ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.